ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ. ಯಾವಾಗೂ ನಮ್ಮ ಅಮ್ಮನ ಮಾಡ್ತಾಯಿದ್ಲು, ಇವತ್ತು ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಅಮ್ಮನು ಅವ್ರ ಕೈಯಲ್ಲಿ ತೆಗಿಕೋದೇಳೆ, ಅದಕ್ಕೆ ಇಲ್ಲಿ ಫಸ್ಟ್ ನಾನು ಹಿಟ್ಟು ರುಜ್ಜಿಬಿಟ್ಟು ಸ್ಟವ್ ಮೇಲೆ ಇಕ್ತಾಯಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಳೋಷ್ಟರಲ್ಲಿ ಅದು ಉಕ್ಕು ಬಂದಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ನಮ್ಮ ಅಣ್ಣಗೆ ಬಾಕ್ಸ್ ಪಲಾವ್ ಮಾಡಿಟ್ಕೊಳ್ಳಿ, ಹಂಗೆ ಮಜ್ಜಿಗೆ ತಿರುಗವಳೆ. ಹಿಟ್ಟು ಸಾಂಬಾರು ಹಾಕ್ಬೇಕಾಯ್ತು. ನಾನು ಹಿಟ್ಟು ರುಚಿಬಿಟ್ಟು ಇವಾಗ ಕರೆಂಟ್ ಸ್ಟವ್ ಮೇಲೆ ಇಕ್ಕಿದ್ನಿ. ಹಂಗೆ ಸಾರು ಉರ್ಲ್ತಕ್ಕೆಲ್ಲ ಬೇಯಿಸಿಕ್ಕಿಲ್ಲ, ಅದು ರುಬ್ಬಿ ಇವಾಗ ಒಗ್ಗರಣೆ ಕೊಡಬೇಕು. ಹಂಗೆ ಇರೋ ಪಾತ್ರೆಗಳು ಸ್ವಲ್ಪ ತೊಳ್ಕೊಬೇಕು. ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಬಿಟ್ಟು ಇರೋ ಪಾತ್ರೆಗಳನ್ನೆಲ್ಲ ಉಜ್ಕೊಬೇಕು. ಮತ್ತು ಈ ಪಾತ್ರೆಗಳು ಇರ್ತಾರಲ್ಲ ಹಂಗೆ ಉಜ್ಕೊಂಡು ಸ್ವಲ್ಪ ಹೊತ್ತು ಸಾಂಬಾರನ್ನ ಬೇಯಿಸ್ಕೊತೀನಿ. ಸ್ವಲ್ಪ ಪಾತ್ರೆಗಳಷ್ಟೇ ಇದ್ದಿದ್ದು, ಮೊದಲೆಲ್ಲ ಉಜ್ಜಾಕಿದ್ದೆ. ಇವಾಗ ನೀರಿಡಬೇಕು. ಅದಕ್ಕೆ ಫಸ್ಟು ನೀರೆಲ್ಲ ಖಾಲಿ ಮಾಡ್ಕೊತಿದ್ದೆ. ಇವಾಗ ಸ್ಟವ್ ಮೇಲೆ ಅಡುಗೆ ಎಲ್ಲ ಆಯಿತು. ಇದು ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಗಿದ್ಮೇಲೆ ಹಿಂಗೆ ಕ್ಲೀನ್ ಮಾಡ್ಕೊತೀನಿ. ಸ್ಟವ್ ಮ್ಯಾಗ ಇನ್ನೇನು ಮಾಡೋಂಗಿಲ್ಲ ಅಂದಮೇಲೆ ಇವಾಗ ಹೆಂಗೋ ಕರೆಂಟ್ ಸ್ಟವ್ ಮೇಲೆ ಹಿಟ್ಟಾಗ್ತೈತೆ. ಇಟ್ಟಾದ್ಮೇಲೆ ಹಾಲು ಕಾಯಿಸ್ಕೊಬೇಕಷ್ಟೆ. ಇದ್ರ ಮೇಲೆ ಎಲ್ಲ ಆಯಿತು. ಅದಕ್ಕೆ ಇದನ್ನು ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅವಾಗ ಸ್ಟವ್ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಹಿಟ್ಟು ಇಡೋ ಹತ್ರನೂ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಇತ್ತದ ಗ್ಲಾಸ್ಗಳ ಹತ್ರನೂ ಒಂದು ಸತಿ ಕ್ಲೀನ್ ಮಾಡ್ಕೊತೀನಿ. ಪೇಪರ್ ಕೆಳಗಿದ್ದು ಪೇಪರ್ನ ಇದು ರಾತ್ರಿ ನನ್ನ ಉಳ್ದೋಗೈತೆ, ಹಾಕಬೇಕು. ನಾವು ಒಂದು ಸತಿ ಅಡುಗೆ ಆದ್ಮೇಲೆ ಎಲ್ಲ ಈ ಥರ ಉಜ್ಕೊಂಬಿಡ್ತೀನಿ. ಇಲ್ಲಾಂದರೆ ಗ್ಯಾಪ್ ಇದ್ದಾಗ ಅಡುಗೆ ಮಧ್ಯದಾಗೆ ಉಜ್ಕೊತೀನಿ. ನಾನು ಮುಂಚೆ ಇಲ್ಲಿ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದ್ರೆ ಚೆನ್ನಾಗಿ ತುಳ್ದಕ್ಕೆ ಮುಟ್ಟೆ ತಪ್ಪಿಗ್ಲಿಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದರೆ ನಾನು ತೊಳೆಯೋಷ್ಟರಲ್ಲಿ ನೆನ್ಕೊಳುತ್ತೆ, ಆಮ್ಯಾಕೆ ಈಜಿಯಾಗಿ ಹೋಗುತ್ತೆ. ಇಲ್ಲಿ ನೀರು ಹಾಕ್ಬಿಟ್ಟು ಆಮ್ಯಾಕೆ ನೀರು ಇಟ್ಕೊತೀನಿ. ಇಲ್ಲಿ ಬಿನ್ಗಿಗ್ಲು ಬಿನ್ಗಿಗ್ಲಕ್ಕೆಲ್ಲ ಸಬ್ಬೀನ ಹಾಕೊಂಡು ಎತ್ಕೊಂಡು ಹೋಗ್ತಾಯಿದ್ನಿ. ಒಂದಿನ ಬಿಟ್ಟು ಒಂದಿನ ಬಿನ್ಗೆಗಳನ್ನ ಉಜ್ಕೊತೀನಿ, ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಮೂರನ್ನು ಒಂದ್ಸಲ ಉಜ್ಜುತ್ತೀನಿ. ಮತ್ತು ಮನೆಯಲ್ಲಿರೋ ಬಕೆಟೆಲ್ಲ ಒಂದು ಸತಿ ಉಜ್ಕೊತೀನಿ. ಮತ್ತು ಮೂರಕ್ಕೂ ಎತ್ಕೊಂಡೋಗಿ ಇಡೋದಷ್ಟೇ. ಬಕೆಟಕ್ಕೆಲ್ಲ ತುಂಬ ತುಂಬಿಸಿರ್ತೀನಿ. ನೀರೆಲ್ಲ ತಂದಿಟ್ಟಿದ್ನಿ. ಇದಕ್ಕೆ ಇವಾಗ ಹಿಟ್ಟು ಹೆಸರಿಗೆ ಅನ್ನ ಹಾಕಿದ್ನಿ. ಇದು ಸ್ವಲ್ಪ ಬೇಯಬೇಕು. ಅನ್ನಷ್ಟರಲ್ಲಿ ಇದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಆಮೇಲೆ ಹೋಗಿ ಇವಾಗ ಉಲ್ಟಾಕಿದ್ನಿ. ಅನ್ನ ಎಲ್ಲ ಚೆನ್ನಾಗಿ ಬೆಂದಿತ್ತು, ಅದಕ್ಕೆ ಉಲ್ಟಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಅದು ಕುದೀತಾ ಇರಲಿ. ನಾನು ನಮ್ಮ ಕರಿಮುನ್ನ ಎತ್ತಿಕ್ಬೇಕು, ಎತ್ತಿಕ್ಬಿಟ್ಬತ್ತೀನಿ. ಕರಿಯಾ 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 ಎತ್ತಿಕ್ಬೇಕ ನಿನ್ನ ಒಯ್ದೆ ಮಾಡ ಬತ್ತೀನಿರು. ಮತ್ತು ಇಲ್ಲಿ ಹಿಟ್ಟು ಹೆಸರು ಬೆಂದಿತ್ತು ಅಂದ್ಬಿಟ್ಟು ತೊಳ್ಸೋಣ ಅಂತ ಈಚೆಗಿಳಿಸ್ಕೊತಾ ಇದ್ದೀನಿ. ಉಲ್ಟಟ್ಬಿಟ್ಟು ಹಂಗೆ ಹಿಟ್ಟು ತೊಳಸ್ತಾ ಹಾಲು ಇಕ್ಕೊಂಡು ಅದು ಉಕ್ಕು ಬರ್ತದೆ ಇಲ್ಲ ಅಂತ ಹಂಗೆ ನೋಡ್ಕೊಂಡು ಹಿಟ್ಟು ಮುದ್ದೆ ಮಾಡಿ ಅಂತ ಇದ್ದೀನಿ. ನಾವು ಅದೇ ನಾಲ್ಕು ಮುದ್ದೆ ಮಾಡಿ ಅಂತೀರಿ, ಒಂದು ಮುದ್ದೆ ನಾಯಿಗಳಿಗೆ ಹಾಕಕ್ಕೆ. ಕೆಲಸ ಎಲ್ಲ ಮುಗೀತು. ಮನೆ ಮುಂದೆ ಅಂತ ಹೇಳ್ಬಿಟ್ಟು ಊಟ ತಿನ್ನೋದು. ಅಮ್ಮನ ನಮ್ಮ ಅಪ್ಪನ ಅಡಿಕೆ ತೆಗಿಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಬಂದರು. ಅವರು ಒಣಗಿರು ತೆಗಿಕ್ಕೆ ಹೋಗಿದ್ದಿದ್ದ, ಹಸಿವು ಜಾಸ್ತಿ ಇದ್ದಿತ್ತು. ಇವತ್ತು ಸಂತೆ ಅಂದ್ಬಿಟ್ಟು ಸಂತಿಗೆ ಹಾಕೋಣ ಅಂದ್ಬಿಟ್ಟು ಇವು ಕಿತ್ಕೊಂಬಂದವ್ರೆ. ನಮ್ಮದ್ರಲ್ಲೇನು ಸುಂಟು ಏನೂ ಇಲ್ಲ, ಮದ್ದುಗಳು ಹೋಯ್ತಾನೆ ಇದ್ದು. ಇವು ಸಂತಿಗೆ ತನ್ನೋತಾನೆ. ಇವಾಗ ನಾವು ಅಮ್ಮನ ಮೇವಕ್ಕೆ ಹೋದ್ಲು. ನಾನು ಸ್ವಲ್ಪ ಊಟ ತಿಂದ್ಬಿಟ್ಟು ಆಡಗಳಿಗೆ ಮೇವಕ್ಕೆ ಹೋಗ್ಬೇಕು. ಇವಾಗ ಬೇಸಕ್ಕೆ ಹೋಗಿ ಬೇಸಕ್ಕೆ ತಗೊಂಬಂದಬೇಕು. ನೋಡಿ ಏನನ್ನ ಕೊಡ್ತಾರೆ, ಕೊಡಕ್ಕೆ ಬಂದವಳೆ ಅಂತ ಬರ್ತಾ ಇದ್ದಿದ್ದು. ಇಟ್ಟು ಕೊಡ್ತೀರಿ, ಬೂಸ ಕೊಡ್ತೀರಿ ಅದಕ್ಕೆ ಅಲ್ಲರ ಚಿನ್ನೆ. ನಮ್ಮ ಕರಿಮಣ್ಣು ಎತ್ನಿಲಿಕ್ಕೆ ಒಂದು ರೆಂಬೆ ಬೇಸಪ್ಪಿತ್ತು, ಅದು ಕಟ್ಟಿದ್ನಿ. ಹಂಗೆ ಅದ್ರ ಗೋಣಿಗಳೆಲ್ಲ ಬಿಸಿಲು ಬರ್ತದೆ, ಅಲ್ಲಿ ಬಿಸ್ಲಾಗ ಹಾಕಿದ್ನಿ. ಇವತ್ತು ಫುಲ್ ಕ್ಲೈಮೇಟು
ಮಳೆ ಬರಂಗೈತೆ, ಫುಲ್ಲು ಮುಚ್ಕೊಂಡೈತೆ. ಮತ್ತಲ್ಲಿ ಗೋಣೆಗೆ ಹಾಕಿಕ್ಕಿದ್ನಿ ಇವಾಗ. ಇದು ಕಾಣಕಾಯಿ ಎಲ್ಲ ಉಡ್ಡು ಮಾಡಿ ಇಟ್ಟಿದ್ನಿ, ಫುಲ್ಲು ಮುಚ್ಕೊಂಡ್ಬಿಟ್ಟೈತಿ. ಆಯ್ತಾವ್ರಿ ನಮ್ಮ ಅಪ್ಪನು ಮತ್ತು ನಾನು ಅಲ್ಲಿ ನಮ್ಮ ಅಪ್ಪನೆಲ್ಲ ತುಂಬಿಡ್ತಾ ಇದ್ನಿ ಗಾಡಿಗೆ. ಜಾಸ್ತಿ ಹಸಿಕಾಯಿಗಳು ಇದ್ದೋಗಿದ್ವು. ಸಂಜೆ ಆಗಿದೆ ಟೈಮು. ಇವಾಗ ಮೇವು ತಂದು ಮೇವು ಕಟ್ಬಿಟ್ಟು ಆಡುಗಳನ್ನೆಲ್ಲ ಕಟ್ಟಿದ್ನಿ. ಅಲ್ಲಿ ಸಿಮ್ಮಲ್ಲದೆ ಇದು ಎಮ್ಮೆಗಳ ಗಾಡಿಯಾಗ ಹಾಕಬೇಕು. ಇಲ್ಲಿ ಆಡುಗಳ ಹತ್ರ ಇವಾಗ ಕಸ ಗುಡಿಸ್ಬೇಕು. ಇನ್ನು ಕಸಗಳು ಗುಡಿಸಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ತಿಂದು ರಾತ್ರಿ ನಮ್ಮೂರ ಗಂಗೆ ತಗಲಾಡಿಸ್ತಾಯಿದ್ರು, ಅಲ್ಲಿಗೆ ಹೋಗೋಣ ಅಂತ ಹೋದ್ರಿ. ನಿಮ್ಮೂರಾಗೂ ಈ ರೀತಿ ಎಲ್ಲ ಆಡಿಸ್ತಾರೆ ಇಲ್ಲ ಅಂತ ಒಂದ್ಸಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಸೀತಮ್ಮನ ರಾಮಂಕ ಸುತ್ತಾಕ್ಸ್ಬಿಟ್ಟು ಅಲ್ಲಿ ಮಲಗಿಸ್ತಾರೆ. ಸುತ್ತಾಕ್ಬಿಟ್ಟು ಅದು ಮದುವೆ ಆಗಕಟ್ಟ ಮತ್ತು ನಮ್ಮೂರವ್ರು ಬಂದು ಪೂಜೆ ಮಾಡಿದರು. ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಬಾಯ್.